ಮುತ್ತೂರೇ ಹೇಳಿದ ಈ ಚುನಾವಣಾ ಪ್ರಚಾರಕ್ಕೆ ತೆರೆ ಬೀಳೋದಕ್ಕೆ ಕೇವಲ ಕೆಲವೇ ಗಂಟೆಗಳು ಬಾಕಿ ಇದೆ. ಈ ಚುನಾವಣೆ ಎರಡು ಪಕ್ಷಗಳಿಗೂ ಪ್ರತಿಷ್ಠಾಪನವಾಗಿದೆ. ಈ ಪಂಚಾಯತಿಯಿಂದ ನೀವು ಮತದಾರರ ಹತ್ರ ಮತದಾರರನ್ನ ಈ ಪಕ್ಷಕ್ಕೆ ಸೆಳೆಯೋದಕ್ಕೆ, ಕಾಂಗ್ರೆಸ್ ಪಕ್ಷಕ್ಕೆ ವೋಟ್ ಆಗೋದಕ್ಕೆ ರಾಜ್ಯ ಸರ್ಕಾರದ ಯಾವ ಸಾಧನೆಗಳನ್ನು ಇಟ್ಕೊಂಡು ಮತದಾರ ಮುಂದೆ ಸರ್? ರಾಜ್ಯ ಸರ್ಕಾರದ್ದು ಚುನಾವಣೆಯಲ್ಲಿ ತುಂಬ ಘೋಷಣೆ 5 ಗ್ಯಾರಂಟಿಗಳು ಕೊಟ್ಟಿದ್ದಾರೆ. ಪ್ರತಿಯೊಂದು ಮನೆಗೂ ತಲುಪ್ತಾ ಇದೆ. ತಲುಪದೇ ಇರೋರಿಗೆ ನಾವೇ ನಿಂತ್ಕೊಂಡು ಎಲ್ಲರಿಗೂ ತಲುಪಿಸಿದ್ದೀವಿ. ಆ ಥರದವರು ಹುಡಿಕೊಂಡ್ರು ನಮ್ಮ ಊರಲ್ಲಿ ಒಂದೂ ಸಿಗಲ್ಲ. ಏನು ನೀವು ಗ್ಯಾರಂಟಿ ಇಲ್ಲದೆ ಇರೋ ಮನೆ ಯಾರ್ದು ಇಲ್ಲ. ಆದ್ರೂ ಅದೇನು ಪಣ ತೊಟ್ಕೊಂಡು ಈ ರೇಂಜ್ಗೆ ಹೋರಾಟ. ಈಗ ಆಲ್ರೆಡಿ ಒಬ್ಬರಿಗೆ CM ಮಾಡಿಸಿದ್ವಿ. ಚನ್ನಪಟ್ಟಣ ತಾಲೂಕಿಂದ ಗೆದ್ದು CM ಆಗಿದ್ದಾರೆ. ಇನ್ನೂ ಒಂದ್ಸರಿ MLA ಮಾಡಿದ್ದಾರೆ. ತಿರ್ಗಾ ಅವ್ರ ಫ್ಯಾಮಿಲಿಗೆ ಎಲ್ಲ ಬೇಕು ಅಂದ್ರೆ ಅದು ಸ್ವಾರ್ಥ ರಾಜಕಾರಣ ಅಂತ ನನ್ನ ಅಭಿಪ್ರಾಯ ಇದು. ಆದ್ರೆ ಉದಾಹರಣೆ ಏನಪ್ಪಾ ಅಂದ್ರೆ, ಈಗ ತಾಲೂಕಿನವರೇ ಆದಂತ ಈಗ ನೋಡಿ ಇಲ್ಲಿ ಇದೇ ಕೆರೆಯಲ್ಲಿ ಈ ಏನು ಇಲ್ಲದೆ ಇರುವಂತ ಕೆರೆಗೆ ನಾವು ನೀರು ತುಂಬಿಸಿ ಇಷ್ಟೆಲ್ಲ ಮಾಡಿದ್ರು 2 ಸರಿ ನಮ್ಮ ಚನ್ನಪಟ್ಟಣ ತಾಲೂಕಿನವರು ನಮ್ಮನ್ನು ಸೋಲಿಸಿದ್ದಾರೆ. ಯಾಕೆ ಅಂದ್ರೆ ನಾವು ಇಡೀ ತಾಲೂಕು ಅನ್ನೋದಕ್ಕಿಂತ ನಾವೆಲ್ಲರೂ ಹೊರಗಡೆ ಹೋದ್ರೆ ಚನ್ನಪಟ್ಟಣ ತಾಲೂಕು ಅಂತ ಹೇಳಿದ್ರೆ ನಮ್ಮನ್ನ ಕ್ಯಾಕ್ರಿಸ್ ತೊಂಟು ಬರಕ್ಕೆ ಹೋಗಿದ್ದಾರೆ. ಯಾಕೆ ಅಂದ್ರೆ ಅಂತ ವ್ಯಕ್ತಿನ ನಾವು ಸೋಲ್ಸಿದೀವಿ 2 ಸರಿ ಅಂತಂದ್ರೆ ಅದು ನಮ್ಗಾದಂತ ಅವಮಾನ. ತಿರ್ಗಾ ನೀವು ನಮ್ಗೆ 2 ಸರಿ ಆದ್ಮೇಲೆ ತಿರ್ಗಾ ನಮ್ಗೆ ಬೇಕು ಅಂತಂದ್ರೆ ಅದು ನಮ್ಮ ಅಭಿಪ್ರಾಯದಲ್ಲಿ ತಪ್ಪು ಅಂತ. ಮತ್ತು ಅವರ ಈಗ ಹೇಳಿದ್ರು ಸ್ವಾರ್ಥ ರಾಜಕಾರಣ. ಹೌದು, ಆ ಸ್ವಾರ್ಥ ರಾಜಕಾರಣಿಗಳ ದೂರ ಇಡೋದಕ್ಕೆ ಇವತ್ತು ನಿಮ್ಮ ಪಕ್ಷದ ಅಭ್ಯರ್ಥಿ ಗೆಲ್ಸ್ಕೊಳ್ಳೋದಕ್ಕೆ ಯಾವ ರೀತಿ ಒಂದು ಖಂಡಿತವಾಗ್ಲೂ ಜನ ವಾಲಂಟರಿಯಾಗಿ ಅವರೇನೆ ಯೋಗೇಶ್ವರ್ ಬೇಕು ಅಂತ ಇವತ್ತು ನಮ್ಮ ಮಳೂರು ಪಟ್ಟಣದಲ್ಲಿ ಬೇರೆದು ಏನು ಅಂತ ನಾವು ಒಂದು ವಾರದಿಂದ ಆಚೆಗೆ ಹೋಗ್ಲಿಲ್ಲ. ಮಳೂರು ಪಟ್ಟಣದಲ್ಲಂತೂ 100% ನಾವು ಲೀಡ್ ಕೊಡ್ತೀವಿ. ಯೋಗೇಶ್ವರ್ನ ಬೆಂಬಲಿಸ್ತೀವಿ. ಯೋಗೇಶ್ವರ್ನವ್ರನ್ನ ಇದೇ ನಾವು ಹೇಳೋದ್ವಲ್ಲ ಸರ್, ಇದೇ ಕೆರೆ ನೀರಿಲ್ದೇನೆ ಈಗ 1 ತಿಂಗಳ ಹಿಂದೆ ನಾವು ಯೋಗೇಶ್ವರ್ ಅವ್ರ ಹತ್ರ ಕೇಳ್ಕೊಂಡ್ರೆ ಅವ್ರ ಹತ್ರ ಏನಾಗುತ್ತೆ? 1 ವರ್ಷ ನೀರಿಲ್ಲ ಸರ್ ನಮ್ಗೆ. ಎಲ್ಲ ಬೋರ್ಗಳು ನಿಂತೋಗಿದೆ. ಕುಡಿಯೋ ನೀರಿಲ್ಲ ನಮ್ಮೂರಿಗೆ. ಒಂದು ಟ್ಯಾಂಕ್ ಇಲ್ಲ ನಮ್ಮ ಏರಿಯಾ. ನಮ್ಮ 2-3 ಸಾವಿರ ಜನ ವೋಟರ್ಸ್ ಇರೋರಿಗೆ. ನಿಮ್ಮ ಪಂಚಾಯತ್ ಬರಗಾಲದ ಛಾಯೆ ಬಂತು. ಹೌದು, ಬಂದಿತ್ತು. ತಿರ್ಗಾ ಈಗ ಯೋಗೇಶ್ವರ್ 10 ವರ್ಷದಿಂದ ನೀಗಿತ್ತು, ಈಗ ತಿರ್ಗಾ ಬಂದಿತ್ತು. ಈಗ ನಮ್ಗೆ ನೀರಿನ ಪ್ರಾಬ್ಲಮ್ ಸಾಲ್ವ್ ಆಗ್ಬೇಕಾದ್ರೆ ಕೆರೆ ನೀರು ಬರಲಾಗಿ ಈಗ ಕುಡಿಯೋ ನೀರಿಗೆ ಏನೂ ಪ್ರಾಬ್ಲಮ್ ಇಲ್ಲ. ಇದು ನಮ್ಮ ಮಳೂರು ಪಟ್ಟಣದ ಇದರ ಪ್ರಕಾರ ನೀವು ಈ ಸರ್ವೆ ಮಾಡ್ಕೊಂಡು ಹೋಗಿ ತಿರ್ಗಾ ಬಂದು ಕೇಳಿದ್ರು ನಮ್ಮ ಮಳೂರು ಪಟ್ಟಣದಲ್ಲಿ ನಾವು ಲೀಡ್ ಕೊಡ್ತೀವಿ ಸರ್. ಮುತ್ತುವರೆ ಈಗಾಗಲೇ ಸಾಕಷ್ಟು ಕೆಲಸಗಳು ಮಾಡಿದ್ದಾರೆ. ಹೌದು, ಈ ಬಾರಿ ಗೆದ್ದು ಬಂದರೆ ನಿಮ್ಮ ಈ ಪಂಚಾಯತ್ ವ್ಯಾಪ್ತಿಯಲ್ಲಿ ಹೆಚ್ಚು ಯಾವ ಕೆಲಸಗಳಿಗೆ ಆದ್ಯತೆ ಕೊಡಬೇಕು ಸರ್? ನಾವು ಹೆಚ್ಚು ಈಗ ಕುಡಿಯೋ ನೀರಿಗೆ ಜಾಸ್ತಿ ಆದ್ಯತೆ ಇದೆ. ನಮ್ಮವೆಲ್ಲ ಈ JJMದು ಪೆಂಡಿಂಗ್ ಆಗಿದೆ. 1-2 ಟ್ಯಾಂಕ್ ಹಾಕಬೇಕಾಗಿದೆ. ಹಂಗಾಗಿ ಜನಗಳಿಗೆ ಮೂಲ ಸೌಕರ್ಯನ ನಾವು ಮೊದಲನೇ ಆದ್ಯತೆ ಕೊಡಬೇಕಾಗಿದೆ. ಮಳೂರು ಪಟ್ಟಣದಲ್ಲಿ ಮೂಲ ಸೌಕರ್ಯದ್ದು ನೀರಿನ ಟ್ಯಾಂಕ್ ಇಲ್ಲದೆ ಇರೋದ್ರಿಂದ ಅದು ದೊಡ್ಡ ಸಮಸ್ಯೆ ಆಗಿದೆ. ಸರ್, ಈಗ ಇದೇ ಒಂದು 10 ವರ್ಷದಿಂದ ಕುಡಿಯೋಕ್ಕೂ ನೀರಿರಲಿಲ್ಲ, ದನ ಕರುಗೂ ನೀರಿಲ್ಲ. ವ್ಯವಸಾಯ ಮಾಡೋಕ್ಕೂ ಜನ ಊರು ಬಿಟ್ಟು ಬೆಂಗಳೂರು ಕಡೆ ಹೊರಟ್ಬಿಟ್ಟಿದ್ರು ಜನ. ಇಲ್ಲೇನಪ್ಪ ಮಾಡೋಕ್ಕಾಗೋದು, ಇನ್ನೂರಿನ ಕತೆ ಮುಗೀತು, ಜೀವನ ಮಾಡೋದು ಕಷ್ಟ ಅಂತ ಎಲ್ಲ ಊರು ಬಿಟ್ಟು ಹೊರಟಿದ್ರು ಬೆಂಗಳೂರು ಕಡೆಗೆ. ಈಗ ಜನ ತಿರ್ಗಾ ವಾಪಸ್ ಊರಿಗೆ ಬಂದು ಬದುಕು ಕಟ್ಕೊಂಡವ್ರೆ. ಹಸು ಕಟ್ಕೊಂಡು ಇನ್ನೊಂದು ಏನೋ ಮಾಡ್ಕೊಂಡು ನಾವು ಮಳೂರು ಪಟ್ಟಣದಲ್ಲಿ ಜೀವನ ಮಾಡ್ಬೋದು ನಮ್ಮ ಹಳ್ಳಿಲಿ ಅನ್ನೋ ಸ್ಥಿತಿಗೆ ಬಂದರೆ ಅದು ಕಾರಣ ಯೋಗೇಶ್ವರರು. ಈ ಕೆರೆ ನೀರು ಕಾರಣ ಅಲ್ವಾ? ಹಂಗಾಗಿ ಕುಮಾರಸ್ವಾಮಿ ಅದೇನು ಹೇಳ್ತಾ ಇಲ್ಲ, ಯಾರೋ ದೂರದ ಬೆಟ್ಟ ನನಗೆ ಅಂತ. ಯೋಗೇಶ್ವರ್ಗಿಂತ ಹೆಚ್ಚಾಗಿ ಕೆಲಸ ಮಾಡ್ಬೋದೇನೋ ಕುಮಾರಸ್ವಾಮಿ ಅಂತ ಜನ ಆಸೆ ಪಟ್ಟರು. ಅವ್ರೇನು ಮಾಡಲಿಲ್ಲ. ಅವರು ಇಡೀ ರಾಜ್ಯದ ತಲೆ ತುಂಬಿಕೊಂಡು ನಮ್ಮ ಚನ್ನಪಟ್ಟಣ ಎಲ್ಲೋ ಅಚ್ಚರ ಮೂಲೆಯಲ್ಲಿ ಮಡಿಕೊಂಡಿರ್ತಾರೆ. ಚುನಾವಣೆ ಬಂದಾಗ ಕಣ್ಣೀರು ತಾನಾಗಿ ಬಂದ್ಬಿಡ್ತದೆ. ಅಷ್ಟು ಬಿಟ್ಟು ನಮ್ಮ ಚನ್ನಪಟ್ಟಣಕ್ಕೆ ಅವ್ರು CM ಆಗಿ ಅವ್ರದ್ದೇ ಆದಂಥ CM ಲೆವೆಲ್ಗೆ ಯಾವುದೇ ಅಂತ ಕೊಡುಗೆ ಏನು ಮಾಡಲಿಲ್ಲ. ಈಗ ಶಿವಕುಮಾರ್ ಅವರು HDFC ಇದೆಲ್ಲ ಹಾಕಿಸ್ಕೊಟ್ರು. TCನ ಎಲ್ಲ ರೈತರಿಗೆ ಅನುಕೂಲ ಆಗುವಂಥದ್ದು. ಈಗ ಅವ್ರದ್ದೇ ಆದಂಥ ಅವ್ರು ಕೆಲವು ಎಲ್ಲ 2,000 ರೂಪಾಯಿ ಕರೆಂಟು, ಬಸ್ಸು ಎಲ್ಲ ಹೆಂಗಸರುಗಳಿಗೆ ಒಂದು ಸವಲತ್ತೆಲ್ಲ ಒದಗದೆ. ಈಗ ಅದರಿಂದ ಯೋಗೇಶ್ವರರು ನಮ್ಮ ಚಕ್ಕೆರೆಯವರು ಸ್ಥಳೀಕರು ಆಗಿರೋದ್ರಿಂದ ಯಾರೋನ ವಾಸನೆ ಬಂದವರಿಗೆಲ್ಲ ಮನೆ ಹಾಕೋದ ನಮ್ಮ ಚನ್ನಪಟ್ಟಣದ ಜನ ನಾವೇ ಚಪ್ಪಲಿ ಹೊಡ್ಕೋ ರೀತಿ ಆಗ್ಬಿಟ್ಟೈತೆ. ಈಗಂತೂ ಯಾವುದೇ ಕಾರಣಕ್ಕೂ ಆ ಥರ ಹೋಗೋಕ್ಕೆ ಬಿಡೋದಿಲ್ಲ. ಜನ ಎಲ್ಲ ಅವರಾಗವ್ರೆ. ನಮ್ಮ ಹಳ್ಳಿಯವನು ನಮ್ಮ ತಾಲೂಕವನು ಏನೇ ಇದ್ರೂ ಕೇಳ್ಬೋದು. ಈಗ ಕುಮಾರಸ್ವಾಮಿ ಹತ್ರ ನಮ್ಮ ತಾಲೂಕರು ಏನು ಕೇಳೋಕ್ಕಾಗಲ್ಲ. ಯಾರೋ 3-4 ಜನ ಬಿಟ್ರೆ ಅವ್ರ ತಾವು ಕೇಳ್ಕೋಬೇಕೇ ಹೊರತು ಕುಮಾರಸ್ವಾಮಿ ಕೈಗೂ ಸಿಗಲ್ಲ. ಕುಮಾರಸ್ವಾಮಿ ಹತ್ರ ಏನು ಕೇಳ್ಕೊಳ್ಳೋಕ್ಕಾಗಲ್ಲ. ಅದರಿಂದ ಯೋಗೇಶ್ವರ್ಗೆ ಓಟ್ ಹಾಕಿ ಗೆಲ್ಲಿಸ್ಬೇಕು. ಯೋಗೇಶ್ವರೇ ನಮ್ಮ ನಾಯಕರು ಅಂತ ನಾವು ತಿಳ್ಕೊಂಡೇವೆ. ಹರೀಶ್ವರ, ಈ ಬಾರಿ ಈ ಪಂಚಾಯತ್ ವ್ಯಾಪ್ತಿಯಲ್ಲಿ ಯೋಗೇಶ್ವರಿಗೆ ಎಷ್ಟು ಮತಗಳನ್ನ ಕೊಡೋದ್ರಲ್ಲಿ ತಾವು ಶಕ್ತರಾಗಿದೆ? ಅಲ್ಲ, ಜನ ಎಲ್ಲ ತೀರ್ಮಾನ ಮಾಡ್ತಾರೆ. ಜನ ಈಗ ಅಲ್ಲಿ ಒಗ್ಗಟ್ಟು ಪ್ರದರ್ಶಿಸ್ತವ್ರೆ. ಈಗ ಈ ಕುಮಾರಸ್ವಾಮಿ ಅವ್ರು ಏನು ಮಾಡಿದ್ರು CM ಆಗಿ ಅನ್ನೋದಕ್ಕಿಂತ ಯೋಗೇಶ್ವರ್ ಬಂದ್ರೆ ಏನಾಗ್ಬೋದು, ಸರ್ಕಾರ ಇರ್ತಿಂದ ಏನು ಅನುದಾನ ತಂದು ನಮಗೆ ಇದು ಮಾಡ್ಬೋದು ಅನ್ನೋದು ರೀತಿ ಜನಗಳ ತಲೆ ಎಲ್ಲ ಬಂದೈತೆ. ಜನ ತೀರ್ಮಾನ ಮಾಡ್ತಾರದ. ಶತಾಯಗತ ಈ ಬಾರಿ ಯೋಗೇಶ್ವರ್ ಗೆಲ್ಲಿಸ್ತಾರೆ. ಅದರಲ್ಲಿ 2ನೇ ವಿಚಾರನೆಲ್ಲ ಗೆದ್ದೇ ಗೆಲ್ಲಿಸ್ತಾರೆ. ಜನ ತೀರ್ಮಾನ ಮಾಡವ್ರೆ. ಅವ್ರು ಎಷ್ಟೇ ದುಡ್ಡು ತಂದು ಏನೇ ಮಾಡಿದ್ರು ಜನ ತೀರ್ಮಾನ ಮಾಡವ್ರೆ. ಯೋಗೇಶ್ವರ್ ಗೆಲ್ಸೇ ಗೆಲ್ಲಿಸ್ತಾರೆ.